ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥವೇತ್. ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ ಸಾಕಷ್ಟು ಸುದ್ದಿಗಳಿವೆ. ಅದಕ್ಕೂ ಮುಂಚಿತವಾಗಿ ಕಾರವಾರದ ಶಿರೂರು ಬಳಿ ಗುಡ್ಡ ಕುಸಿದ ಪ್ರಕರಣದಲ್ಲಿ ಒಂದಷ್ಟು ಅಪ್ಡೇಟ್ಸ್ ಸಿಗ್ತಾ ಇದೆ. ಈ ಒಂದು ದುರಂತ ನೋಡಿ, ಮಣ್ಣಿನಡಿ ಸಿಲುಕಿ ಲಾರಿ ಚಾಲಕ ಅರ್ಜುನ್ ನರಳಾಡ್ತಿದ್ದಾರಂತೆ. ಅರ್ಜುನ್ ರಕ್ಷಣೆಗೆ ಇಂದು ಕಾರವಾರಕ್ಕೆ ಆರ್ಮಿ ಎಂಟ್ರಿ ಆಗ್ತಾ ಇದೆ. ಆರ್ಮಿ ಬರುತ್ತಿರುವ ಬಗ್ಗೆ ಶಾಸಕ ಸತೀಶ್ ಸೈಲ್ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಬೆಳಗಾವಿಯಿಂದ ಬೆಳಗ್ಗೆ ಆರ್ಮಿ ತಂಡ ಆಗಮಿಸುತ್ತಂತೆ. ಅದಾದ ಬಳಿಕ ರಕ್ಷಣಾ ಕಾರ್ಯ ಮುಂದುವರಿಯುತ್ತೆ ಅಂತೇಳಿ ಬೆಳಗಾವಿಯಿಂದ ಬೆಳಗ್ಗೆ ಆರ್ಮಿ ತಂಡ ಬರೋದು ಮಾನವೀಯತೆಯ ಮೇರೆಗೆ. ಈಗಾಗಲೇ ಮುಂಚೆನೇ ಆ ಜಾಗಗಳೆಲ್ಲವೂ ಕೂಡ ಅಪಘಾತ ವಲಯ ಅಥವಾ ಯಾವುದು ಸೇಫ್ ಅಲ್ಲ. ಅದು ಮಳೆ ಬಂದರೆ ಆ ಭೂಮಿಯ ಮಣ್ಣು ಸಾಕಷ್ಟು ಮೃದು ಅಂಥೇಳಿ ಮುಂಚೆನೇ ಗೊತ್ತಿತ್ತು ವೈಜ್ಞಾನಿಕವಾಗಿ. ಆದರೆ ಒಂದಷ್ಟು ವಾಹನಗಳು ಓಡಾಡ್ತಿರುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ದುರಂತ ನಡೆದು ಹೋಗಿದೆ. ನಾಳೆ ಸೇನೆ ಎಂಟ್ರಿ ಆಗುತ್ತೆ. ಸೇನೆ ಎಂಟ್ರಿ ಆದ ಬಳಿಕ ಬೆಳಗ್ಗೆ ಆರ್ಮಿ ತಂಡ ಆಗಮಿಸುತ್ತೆ. ಆಗಮಿಸಿ ರಕ್ಷಣಾ ಕಾರ್ಯವನ್ನು ಮುಂದುವರಿಸುತ್ತೆ. ಲಾರಿ ಚಾಲಕ ಅರ್ಜುನ್ ಅಂತ ಹೇಳಿ ಮಣ್ಣಿನಡಿ ಸಿಲುಕಿದ್ದಾರೆ. ಜೊತೆಗೆ ಅವರು ಬದುಕಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಎಲ್ಲರ ಪ್ರಾರ್ಥನೆ ಅಷ್ಟೇ, ಈ ರಕ್ಷಣಾ ಕಾರ್ಯ ಸಕ್ಸಸ್ಫುಲಿ ಯಶಸ್ವಿಯಾಗಲಿ, ಅರ್ಜುನ್ ಬದುಕಿ ಬರಲಿ ಅನ್ನುವಂಥದ್ದು. ಈಗಾಗಲೇ ಸಾಕಷ್ಟು ಅಲ್ಲಿ ಶಾಸಕರಾಗಿರ್ಬೋದು ಅಥವಾ ಉಸ್ತುವಾರಿ ಸಚಿವರಾಗಿರ್ಬೋದು ಎಲ್ಲರೂ ಕೂಡ ಅಲ್ಲಿ ಭೇಟಿ ಕೊಟ್ಟಿದ್ದಾರೆ. ನಿರಂತರವಾಗಿ ನಮ್ಮ ಕೊಲೀಗ್ ನಾಗೇಂದ್ರ ಬಾಬು ಹಾಗೆ ಶೇಷಗಿರಿ ಅಲ್ಲಿಂದಲೇ ಲೈವ್ ಕವರೇಜನ್ನು ಕೂಡ ಮಾಡ್ತಿದ್ದಾರೆ. ರಕ್ಷಣಾ ಕಾರ್ಯದ ಕವರೇಜ್ ಕೂಡ ಇವತ್ತು ನಿಮಗೆ ತೋರಿಸುವಂಥ ಕೆಲಸ. ಒಟ್ಟಲ್ಲಿ ಅರ್ಜುನ್ ಬದುಕಿ ಬಾ ಅನ್ನುವಂಥ ಪ್ರಾರ್ಥನೆಗಳು ಕೂಡ ರಾಜ್ಯಾದ್ಯಂತ ಕೇಳಿ ಬರ್ತಾ ಇದೆ. ಅರ್ಜುನನ ರಕ್ಷಣೆಗೆ ಆರ್ಮಿ ತಂಡ ಇವತ್ತು ಬೆಳಗ್ಗೆ ಬೆಳಗಾವಿಯಿಂದ ಆಗಮಿಸ್ತಾ ಇದೆ. ಮಣ್ಣಿನಡಿ ಸಿಲುಕಿರುವಂಥ ಲಾರಿ ಚಾಲಕರನ್ನು ಬದುಕಿಸೋದಕ್ಕೆ ಇವತ್ತು ಎಲ್ಲ ರೀತಿಯ ಪ್ರಯತ್ನಗಳು ಕೂಡ ನಡೆಯುತ್ತೆ. ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥವೇತ್. ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ ಸಾಕಷ್ಟು ಸುದ್ದಿಗಳಿವೆ. ಅದಕ್ಕೂ ಮುಂಚಿತವಾಗಿ ಕಾರವಾರದ ಶಿರೂರು ಬಳಿ ಗುಡ್ಡ ಕುಸಿದ ಪ್ರಕರಣದಲ್ಲಿ ಒಂದಷ್ಟು ಅಪ್ಡೇಟ್ಸ್ ಸಿಗ್ತಾ ಇದೆ. ಈ ಒಂದು ದುರಂತ ನೋಡಿ, ಮಣ್ಣಿನಡಿ ಸಿಲುಕಿ ಲಾರಿ ಚಾಲಕ ಅರ್ಜುನ್ ನರಳಾಡ್ತಿದ್ದಾರಂತೆ. ಅರ್ಜುನ್ ರಕ್ಷಣೆಗೆ ಇಂದು ಕಾರವಾರಕ್ಕೆ ಆರ್ಮಿ ಎಂಟ್ರಿ ಆಗ್ತಾ ಇದೆ. ಆರ್ಮಿ ಬರುತ್ತಿರುವ ಬಗ್ಗೆ ಶಾಸಕ ಸತೀಶ್ ಸೈಲ್ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಬೆಳಗಾವಿಯಿಂದ ಬೆಳಗ್ಗೆ ಆರ್ಮಿ ತಂಡ ಆಗಮಿಸುತ್ತಂತೆ. ಅದಾದ ಬಳಿಕ ರಕ್ಷಣಾ ಕಾರ್ಯ ಮುಂದುವರಿಯುತ್ತೆ ಅಂತೇಳಿ ಬೆಳಗಾವಿಯಿಂದ ಬೆಳಗ್ಗೆ ಆರ್ಮಿ ತಂಡ ಬರೋದು ಮಾನವೀಯತೆಯ ಮೇರೆಗೆ. ಈಗಾಗಲೇ ಮುಂಚೆನೇ ಆ ಜಾಗಗಳೆಲ್ಲವೂ ಕೂಡ ಅಪಘಾತ ವಲಯ ಅಥವಾ ಯಾವುದು ಸೇಫ್ ಅಲ್ಲ. ಅದು ಮಳೆ ಬಂದರೆ ಆ ಭೂಮಿಯ ಮಣ್ಣು ಸಾಕಷ್ಟು ಮೃದು ಅಂಥೇಳಿ ಮುಂಚೆನೇ ಗೊತ್ತಿತ್ತು ವೈಜ್ಞಾನಿಕವಾಗಿ. ಆದರೆ ಒಂದಷ್ಟು ವಾಹನಗಳು ಓಡಾಡ್ತಿರುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ದುರಂತ ನಡೆದು ಹೋಗಿದೆ. ನಾಳೆ ಸೇನೆ ಎಂಟ್ರಿ ಆಗುತ್ತೆ. ಸೇನೆ ಎಂಟ್ರಿ ಆದ ಬಳಿಕ ಬೆಳಗ್ಗೆ ಆರ್ಮಿ ತಂಡ ಆಗಮಿಸುತ್ತೆ. ಆಗಮಿಸಿ ರಕ್ಷಣಾ ಕಾರ್ಯವನ್ನು ಮುಂದುವರಿಸುತ್ತೆ. ಲಾರಿ ಚಾಲಕ ಅರ್ಜುನ್ ಅಂತ ಹೇಳಿ ಮಣ್ಣಿನಡಿ ಸಿಲುಕಿದ್ದಾರೆ. ಜೊತೆಗೆ ಅವರು ಬದುಕಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಎಲ್ಲರ ಪ್ರಾರ್ಥನೆ ಅಷ್ಟೇ, ಈ ರಕ್ಷಣಾ ಕಾರ್ಯ ಸಕ್ಸಸ್ಫುಲಿ ಯಶಸ್ವಿಯಾಗಲಿ, ಅರ್ಜುನ್ ಬದುಕಿ ಬರಲಿ ಅನ್ನುವಂಥದ್ದು. ಈಗಾಗಲೇ ಸಾಕಷ್ಟು ಅಲ್ಲಿ ಶಾಸಕರಾಗಿರ್ಬೋದು ಅಥವಾ ಉಸ್ತುವಾರಿ ಸಚಿವರಾಗಿರ್ಬೋದು ಎಲ್ಲರೂ ಕೂಡ ಅಲ್ಲಿ ಭೇಟಿ ಕೊಟ್ಟಿದ್ದಾರೆ. ನಿರಂತರವಾಗಿ ನಮ್ಮ ಕೊಲೀಗ್ ನಾಗೇಂದ್ರ ಬಾಬು ಹಾಗೆ ಶೇಷಗಿರಿ ಅಲ್ಲಿಂದಲೇ ಲೈವ್ ಕವರೇಜನ್ನು ಕೂಡ ಮಾಡ್ತಿದ್ದಾರೆ. ರಕ್ಷಣಾ ಕಾರ್ಯದ ಕವರೇಜ್ ಕೂಡ ಇವತ್ತು ನಿಮಗೆ ತೋರಿಸುವಂಥ ಕೆಲಸ. ಒಟ್ಟಲ್ಲಿ ಅರ್ಜುನ್ ಬದುಕಿ ಬಾ ಅನ್ನುವಂಥ ಪ್ರಾರ್ಥನೆಗಳು ಕೂಡ ರಾಜ್ಯಾದ್ಯಂತ ಕೇಳಿ ಬರ್ತಾ ಇದೆ. ಅರ್ಜುನನ ರಕ್ಷಣೆಗೆ ಆರ್ಮಿ ತಂಡ ಇವತ್ತು ಬೆಳಗ್ಗೆ ಬೆಳಗಾವಿಯಿಂದ ಆಗಮಿಸ್ತಾ ಇದೆ. ಮಣ್ಣಿನಡಿ ಸಿಲುಕಿರುವಂಥ ಲಾರಿ ಚಾಲಕರನ್ನು ಬದುಕಿಸೋದಕ್ಕೆ ಇವತ್ತು ಎಲ್ಲ ರೀತಿಯ ಪ್ರಯತ್ನಗಳು ಕೂಡ ನಡೆಯುತ್ತೆ. ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥವೇತ್. ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ ಸಾಕಷ್ಟು ಸುದ್ದಿಗಳಿವೆ. ಅದಕ್ಕೂ ಮುಂಚಿತವಾಗಿ ಕಾರವಾರದ ಶಿರೂರು ಬಳಿ ಗುಡ್ಡ ಕುಸಿದ ಪ್ರಕರಣದಲ್ಲಿ ಒಂದಷ್ಟು ಅಪ್ಡೇಟ್ಸ್ ಸಿಗ್ತಾ ಇದೆ. ಈ ಒಂದು ದುರಂತ ನೋಡಿ, ಮಣ್ಣಿನಡಿ ಸಿಲುಕಿ ಲಾರಿ ಚಾಲಕ ಅರ್ಜುನ್ ನರಳಾಡ್ತಿದ್ದಾರಂತೆ. ಅರ್ಜುನ್ ರಕ್ಷಣೆಗೆ ಇಂದು ಕಾರವಾರಕ್ಕೆ ಆರ್ಮಿ ಎಂಟ್ರಿ ಆಗ್ತಾ ಇದೆ. ಆರ್ಮಿ ಬರುತ್ತಿರುವ ಬಗ್ಗೆ ಶಾಸಕ ಸತೀಶ್ ಸೈಲ್ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಬೆಳಗಾವಿಯಿಂದ ಬೆಳಗ್ಗೆ ಆರ್ಮಿ ತಂಡ ಆಗಮಿಸುತ್ತಂತೆ. ಅದಾದ ಬಳಿಕ ರಕ್ಷಣಾ ಕಾರ್ಯ ಮುಂದುವರಿಯುತ್ತೆ ಅಂತೇಳಿ ಬೆಳಗಾವಿಯಿಂದ ಬೆಳಗ್ಗೆ ಆರ್ಮಿ ತಂಡ ಬರೋದು ಮಾನವೀಯತೆಯ ಮೇರೆಗೆ. ಈಗಾಗಲೇ ಮುಂಚೆನೇ ಆ ಜಾಗಗಳೆಲ್ಲವೂ ಕೂಡ ಅಪಘಾತ ವಲಯ ಅಥವಾ ಯಾವುದು ಸೇಫ್ ಅಲ್ಲ. ಅದು ಮಳೆ ಬಂದರೆ ಆ ಭೂಮಿಯ ಮಣ್ಣು
ಸಾಕಷ್ಟು ಮೃದು ಅಂಥೇಳಿ ಮುಂಚೆನೇ ಗೊತ್ತಿತ್ತು ವೈಜ್ಞಾನಿಕವಾಗಿ. ಆದರೆ ಒಂದಷ್ಟು ವಾಹನಗಳು ಓಡಾಡ್ತಿರುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ದುರಂತ ನಡೆದು ಹೋಗಿದೆ. ನಾಳೆ ಸೇನೆ ಎಂಟ್ರಿ ಆಗುತ್ತೆ. ಸೇನೆ ಎಂಟ್ರಿ ಆದ ಬಳಿಕ ಬೆಳಗ್ಗೆ ಆರ್ಮಿ ತಂಡ ಆಗಮಿಸಿ ರಕ್ಷಣಾ ಕಾರ್ಯವನ್ನು ಮುಂದುವರಿಸುತ್ತೆ. ಲಾರಿ ಚಾಲಕ ಅರ್ಜುನ್ ಅಂತ ಹೇಳಿ ಮಣ್ಣಿನಡಿ ಸಿಲುಕಿದ್ದಾರೆ. ಜೊತೆಗೆ ಅವರು ಬದುಕಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಎಲ್ಲರ ಪ್ರಾರ್ಥನೆ ಅಷ್ಟೇ, ಈ ರಕ್ಷಣಾ ಕಾರ್ಯ ಸಕ್ಸಸ್ಫುಲಿ ಯಶಸ್ವಿಯಾಗಲಿ, ಅರ್ಜುನ್ ಬದುಕಿ ಬರಲಿ ಅನ್ನುವಂಥದ್ದು. ಈಗಾಗಲೇ ಸಾಕಷ್ಟು ಅಲ್ಲಿ ಶಾಸಕರಾಗಿರ್ಬೋದು ಅಥವಾ ಉಸ್ತುವಾರಿ ಸಚಿವರಾಗಿರ್ಬೋದು ಎಲ್ಲರೂ ಕೂಡ ಅಲ್ಲಿ ಭೇಟಿ ಕೊಟ್ಟಿದ್ದಾರೆ. ನಿರಂತರವಾಗಿ ನಮ್ಮ ಕೊಲೀಗ್ ನಾಗೇಂದ್ರ ಬಾಬು ಹಾಗೆ ಶೇಷಗಿರಿ ಅಲ್ಲಿಂದಲೇ ಲೈವ್ ಕವರೇಜನ್ನು ಕೂಡ ಮಾಡ್ತಿದ್ದಾರೆ. ರಕ್ಷಣಾ ಕಾರ್ಯದ ಕವರೇಜ್ ಕೂಡ ಇವತ್ತು ನಿಮಗೆ ತೋರಿಸುವಂಥ ಕೆಲಸ. ಒಟ್ಟಲ್ಲಿ ಅರ್ಜುನ್ ಬದುಕಿ ಬಾ ಅನ್ನುವಂಥ ಪ್ರಾರ್ಥನೆಗಳು ಕೂಡ ರಾಜ್ಯಾದ್ಯಂತ ಕೇಳಿ ಬರ್ತಾ ಇದೆ. ಅರ್ಜುನನ ರಕ್ಷಣೆಗೆ ಆರ್ಮಿ ತಂಡ ಇವತ್ತು ಬೆಳಗ್ಗೆ ಬೆಳಗಾವಿಯಿಂದ ಆಗಮಿಸ್ತಾ ಇದೆ. ಮಣ್ಣಿನಡಿ ಸಿಲುಕಿರುವಂಥ ಲಾರಿ ಚಾಲಕರನ್ನು ಬದುಕಿಸೋದಕ್ಕೆ ಇವತ್ತು ಎಲ್ಲ ರೀತಿಯ ಪ್ರಯತ್ನಗಳು ಕೂಡ ನಡೆಯುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.